ಫೈನಲಿ ಗುರು ಬಿಗ್ ಬಾಸ್ ಅಲ್ಲಿ ಹೋದ್ವಾರ ಏನಾಗ್ಬೇಕು ಅಂತ ಅನ್ಕೊಂಡಿದ್ಲು ಅದು ಈ ವಾರ ಆಯ್ತು. ನಮ್ ಸುದೀಪ್ ಸರ್ ಬಂದು ಅಶ್ವಿನಿ ಗೌಡ ಅವ್ರಿಗೂ ಮತ್ತೆ ಜಾನ್ವಿ ಅವ್ರಿಗೂ ಸರಿಯಾಗಿ ರುಬ್ಬಿದ್ರು. ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು. ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಆದ್ರೂ ಇವರಿಬ್ರಿಗೆ ತುಂಬಾನೇ ಕಮ್ಮಿ, ಇನ್ನು ಜಾಸ್ತಿ ರುಬ್ಬೇಕಾಗಿತ್ತು ಅಂತ ಅನ್ಸ್ತು. ಯಾಕಂದ್ರೆ ರಿಗ್ರೆಟ್ ಅನ್ನೋದು ಅಕ್ಕಂದಿರ್ ಮಕ್ಕದಲ್ಲಿ ಜಾನಿ ಜೀನ್ಸ್ ತಲೆಯಲ್ಲಿ ಕೂದಲು ಎಷ್ಟೈತೋ ಅಷ್ಟೇ ಇತ್ತು. ಯಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡ್ಬೇಕು, ಇದೆಲ್ಲ ಯಾವ್ದು ನಿಮ್ಮ ಕ್ಯಾಟಗರಿಲಿ ಬರೋದಿಲ್ಲ. ಅಕ್ಕ ಗೌರವ ಅನ್ನೋದು ಕೊಟ್ಟಿ ತಗೊಳ್ಳೋದು, ನೀವು ಬರೀ ಆಪೋಸಿಟ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ? ಯಾವ್ದಾರ ಒಂದು ಝೂ ಗಾರ್ಡನ್ ಕೆಲ್ಸಕ್ಕೆ ಹೋಗೋದಿತ್ತು ಅನ್ಸುತ್ತೆ ಬಿಗ್ ಬಾಸ್ ಬರೋದು. ಕಾಕ್ರೋಚ್ ಅಂತ ಹೆಸರಿಟ್ಕೊಂಡು ಅಣ್ಣ ಝೂ ಬಗ್ಗೆ ಮಾತಾಡ್ತಾವ. ಜೈ 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 ಅಂತ ಯಾಕೆ ಮಾಡ್ತಾ ಇದ್ದಾರೆ? ಎಷ್ಟು ಮಾತಾಡ್ತೀಯ? ಯಾರನ್ನ ಕೈತಿಗೆ ಮಜಾಕ್ತಿನ? ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲಕೋ. ಏನೇ ಮಾತಾಡೋರು ಅಕ್ಕ ಜಾಸ್ತಿ ರಿವರ್ಸ್ ಮಾತಾಡಲ್ಲ ಅಂತ ಹಿಂಗೆಲ್ಲ ಮಾತಾಡೋದ? ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್, ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡಿ. ನಾನೇ ಜಾಗದಲ್ಲಿ ಇದ್ದರೆ ನಿಜ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತಿದ್ದೆ. ಇಷ್ಟ ದಿವಸ ಇದ್ದಿದ್ ಕಂಟೆಸ್ಟೆಂಟ್ಸ್ ಏನಾದ್ರು ಫುಲ್ ಫೈನಲ್ಸ್ ಹೋಗಿದ್ರೆ ಪಕ್ಕಾ ಟ್ರಾಫಿ ಗಿಲ್ಲಿನೇ ಎತ್ತುತ್ತಾ ಇದ್ದಿದ್ದು. ಇವತ್ತಿಂದ ಇನ್ನ ಸ್ವಲ್ಪ ವೈಲ್ಡ್ ಕಾರ್ಡ್ ಗಳು ಬರ್ತಾ ಇದಾವೆ. ಲೆಟ್ಸ್ ಸಿ ಈ ಸಲ ಯಾರು ಗೆಲ್ತಾರೆ ಅಂತ. ವೈಲ್ಡ್ ಕಾರ್ಡ್ ಅಲ್ಲಿ ಬರೋ ಕಂಟೆಸ್ಟೆಂಟ್ಸ್ ಮೇಲೆ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ.